ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ನಿಮ್ಮ ಸಮಸ್ಯೆಗಳನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಾಗಬೇಕಾದಂತಹ ಅಭಿವೃದ್ಧಿ ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಶಿಕ್ಷಣದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ಶಿಕ್ಷಕರಿಂದಲೂ ಮತ್ತು ವಿದ್ಯಾರ್ಥಿಗಳಿಂದಲೂ ಕೂಡ ಆಗ್ತಿರುವಂಥ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಇಡೀ ಕೋಲಾರದ ಪ್ರತಿ ಜಿಲ್ಲೆಯಿಂದಲೂ ಕೂಡ ಅಷ್ಟೇ ಬಂದಂತಹ ಜನರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಒಬ್ಬೊಬ್ಬರಾಗಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನೀವು ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿರುವಂಥವ್ರು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಅಲ್ಲಿನ ಸಮಸ್ಯೆಗಳ ಬಗ್ಗೆ ನಿಮಗೆ ಪ್ರತಿಯೊಂದು ಕೂಡ ಅಷ್ಟೇ ಆಳಕ್ಕೂ ಗೊತ್ತಾಗಿದೆ. ಮೇಯ್ನಾಗಿ ಏನು ಶಿಕ್ಷಣದಲ್ಲಿ ಸಮಸ್ಯೆ ಆಗ್ತಿರುವಂಥದ್ದು ಅಂತ? ಇಲ್ಲಿ ಸಮಸ್ಯೆ ಎಷ್ಟು ಮಟ್ಟಕ್ಕೆ ತಲುಪಿದೆ ಅಂದರೆ, ನಮ್ಮ ಕೋಲಾರದಲ್ಲಿರುವಂಥ DDP ಆಫೀಸ್ ಕಚೇರಿಯನ್ನು ನೋಡಿಬಿಟ್ರೆ ನೀವು ಎಷ್ಟು ಅಲಂಕಾರವಾಗಿದೆ, ಎಷ್ಟು ಒಂದು ಇವತ್ತು ನಾಳೆ ಬಿದ್ದೋಗೋ ರೀತಿಯಲ್ಲಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಇದೆ ಅಂತಂದರೆ, ಇನ್ನು BO ಆಫೀಸೂ ಅದೇ ಸ್ಥಿತಿಯಲ್ಲಿದೆ ಅಂದಾಗ ಶಾಲೆಗಳು ಯಾವ ಮಟ್ಟಕ್ಕೆ ಸರ್ಕಾರಿ ಶಾಲೆಗಳಿದೆ? ಸರ್ಕಾರಿ ಶಾಲೆಗಳು ಸೇಮ್ ಇಲ್ಲಿ ಏನು ಉಪನಿರ್ದೇಶಕರ ಕಚೇರಿ ಇದೆಯೋ ಹಾಗೆ ಶಾಲೆಗಳ ದುಸ್ಥಿತಿನೂ ಅದೇ ಆಗಿದೆ. ಮತ್ತು ಇವತ್ತು ಮಕ್ಕಳ ಕೊರತೆ, ಶಿಕ್ಷಕರ ಕೊರತೆ, ಅಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇದು ಯಾವ ಶಿಕ್ಷಣ ತಜ್ಞರಿಗೂ ಆಗಲಿ ಅಥವಾ ಶಿಕ್ಷಣ ಸಚಿವರಿಗೂ ಅಗತ್ಯ ಇಲ್ಲ. ಈಗ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ 1992 ಸರ್ಕಾರಿ ಶಾಲೆಗಳಿದೆ, 5,500ಕ್ಕೂ ಅಧಿಕ ಶಿಕ್ಷಕರಿದ್ದಾರೆ. ಏನು ಸಮಸ್ಯೆ ಆಗ್ತಿರುವಂಥದ್ದು ಪ್ರಮುಖವಾಗಿ ಅಂತ? ಇವತ್ತು ಶಾಲೆಗಳು ಮತ್ತು ಶಿಕ್ಷಕರು ಅಲ್ಲಿ ಕೊರತೆ ಏನು ಅನ್ನೋದನ್ನು ನಾವು ಅಲ್ಲೇ ಮನಗಂಡಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ. ಅಲ್ಲಿ ಮೂಲಭೂತವಾಗಿ ಏನು ಅಂತಂತಂದರೆ, ಇವತ್ತು ಕನ್ನಡ ಅನ್ನೋದು ಒಂದು ಇದಿದೆ, ಇವತ್ತು ಇಂಗ್ಲೀಷ್ ಅನ್ನೋದು ವ್ಯಾಮೋಹ ಆಗಿದೆ. ಇವತ್ತು ನಮ್ಮ ಶಿಕ್ಷಣ ಸಚಿವರೇ ಇಂಗ್ಲೀಷಲ್ಲಿ ಮಾತಾಡ್ತಾರಂದ್ರೆ, ಅವರೇ ಕನ್ನಡ ಮಾತಾಡಲ್ಲ ಅಂದರೆ ಇನ್ನು ಸರ್ಕಾರಿ ಕನ್ನಡ ಶಾಲೆಗಳ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಇಲ್ಲಿ ಇಂಗ್ಲೀಷ್ ಇಲ್ಲದೆ ಇವತ್ತು ನಾವು ಮುಂದೆ ಯಾವುದೇ ಉನ್ನತ ವಿದ್ಯಾಭ್ಯಾಸಗಳಿಗೂ ಹೋಗುವಂಥದ್ದಿಲ್ಲ. ಇಲ್ಲಿ ಹೆಸರಿಗೆ ಮಾತ್ರ ಇಂಗ್ಲೀಷ್ ಅಂತ ಪ್ರಾರಂಭಿಸ್ತಾ ಇದ್ದಾರೆ. ಆ ಇಂಗ್ಲೀಷ್ ಯಾವ ರೀತಿ ಅಂದರೆ, ಕನ್ನಡ ಟೀಚರ್ ಇಂಗ್ಲೀಷನ್ನು ಬೋಧನೆ ಮಾಡುವಂಥದ್ದು, ಅದು ತೀರಾ ಒಂಥರ ಇದು. ಅದಕ್ಕೆ ಇಂಗ್ಲೀಷ್ ಮೀಡಿಯಮಿಂದ ಬಂದಿರುವಂಥ ಇಂಗ್ಲೀಷ್ ಟೀಚರು ಅದನ್ನು ಪ್ರಾರಂಭ ಮಾಡಿದ್ದೆ. ಆದರೆ ಇವತ್ತೇನು ದೆಹಲಿಯಲ್ಲಿ ಇವರು ಕೇಜ್ರಿವಾಲ್ ಅವರಲ್ಲಿ ಮಾದರಿ ಶಾಲೆಗಳನ್ನು ಇಡೀ ಭಾರತ ದೇಶಕ್ಕೆ ಅಲ್ಲಿ ತಂದಿದ್ದಾರೆ. ಆ ಮಾದರಿ ಶಾಲೆಗಳೇನಾದರೂ ಕರ್ನಾಟಕದಲ್ಲಿ ಬಂದಿದೆ ಆದರೆ ಆವಾಗ ಖಾಸಗಿ ಶಾಲೆಗಳಿಂದ ಇಲ್ಲಿ ಕನ್ನಡ ಶಾಲೆಗೆ ಅಥವಾ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದು ಒಂದಾಗ್ತದೆ. ಮತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಆದರೆ ಇವತ್ತು ವಿಧಾನಸೌಧದಲ್ಲಿರುವಂಥ ಎಲ್ಲ ಶಾಸಕರದ ಖಾಸಗಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಕೊಡುಗೆ ಕೋಲಾರ ಜಿಲ್ಲೆಗೆ ಇರುವಂತಹದ್ದು. ಅಂತಹ ಒಂದು ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಅಷ್ಟೇ ಸಂಬಂಧಪಟ್ಟಂಥವ್ರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿಲ್ವಾ, ಹೇಗೆ ಅಂತ? ಖಂಡಿತ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವತ್ತೇನಾಗಿದೆ ಅಂತಂದರೆ, ಪ್ರತಿಯೊಬ್ಬರು ನನ್ನನ್ನು ಸೇರಿಸಿ ಎಲ್ಲೋ ಒಂದು ಕಡೆ ನಾಟ್ 100% ಶ್ಯೂರ್ ಎಲ್ಲ ಒಂಥರ ವೈಯಕ್ತಿಕವಾಗಿ ಯೋಚನೆ ಮಾಡೋದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ಪ್ರಜಾಪ್ರತಿನಿಧಿಗಳು ಅಂತ ಕರಿತೀವಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಬೇಕಾದ್ರೆ ನಾಚಿಕೆ ಆಗಬೇಕು. ಇವತ್ತು ಆಡಳಿತರು ಇರ್ಬೋದು, ಆಮೇಲೆ ಅಪೋಸಿಷನ್ನಲ್ಲಿರೋರ್ಗೂ ಅಷ್ಟೇ. ಈಗ ಏನಾಗಿದೆ, ಐ ವಿಲ್ ಗೋ ಅಗೈನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿತ್ತು? ನಾವಿಲ್ಲಿ ಬೆಂಕಿಪಟ್ಟಣ ತೊಗೊಂಡು ಪಾಪ ಇಲ್ಲಿ ಅವ್ರಿಗೆ ಎಜುಕೇಷನ್ ಇಲ್ಲ, ಅವ್ರ ಮಕ್ಕಳು ಉನ್ನತ ಅಭ್ಯಾಸ ಮಾಡಲಿ ಅಂತ ಸಂಕಲ್ಪ ತೊಗೊಂಡು ಅವ್ರು ಟ್ಯಾಕ್ಸ್ಗಳನ್ನ ಕಟ್ತಾರೆ. ಎಷ್ಟೋ ಜನ ಟ್ರ್ಯಾಕ್ಟರ್ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಆಟೋ ಓಡಿಸ್ತಾರೆ. ಆ ಪೆಟ್ರೋಲ್ ರೂಪದಲ್ಲೆಲ್ಲ ಟ್ಯಾಕ್ಸ್ಗಳು ನಾವು ಕಟ್ಟಿದ್ರೆ ಸರ್ಕಾರಿ ಶಾಲೆಗಳಿಗೆ ಹೋಗೋ ಅಂಥದ್ದು ಇಲ್ಲ. ಮಿಡ್ಲ್ ಕ್ಲಾಸು ಇಲ್ಲ ಲೋಯರ್ ಮಿಡ್ಲ್ ಕ್ಲಾಸು, ಅಪ್ಪರ್ ಕ್ಲಾಸ್ ಅವ್ರು ಯಾರು ಕೂಡ ಹೋಗೋದಿಲ್ಲ. ಏನು ಅಂದರೆ ನಾವು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಕಳಿಸ್ತಾರೆ. ಈ ರೀತಿಯಂಥ ವ್ಯವಸ್ಥೆ ಇದ್ದರೆ ಹೇಗೆ ಅಂತ? ಆಡಳಿತ ವ್ಯವಸ್ಥೆ ಬದಲಾವಣೆ ಆಗಬೇಕು. ಡಿಸ್ಕ್ರಿಮಿನೇಷನ್ ಎಜುಕೇಷನ್ ಸಿಸ್ಟಮಲ್ಲಿ ಈಕ್ವಾಲಿಟಿ ಬರಬೇಕು. ನೀವು ಕ್ವಾಲಿಟಿ ಇನ್ ಎಜುಕೇಷನ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ರಾಜ್ಯದಲ್ಲಿ. ಕ್ವಾಲಿಟಿ ಇನ್ ಎಜುಕೇಷನ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಾನು ಕೇಳೋಕ್ಕೂ ವಿಧಾನಸೌಧದಲ್ಲಿರ್ಬೋದು, ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಟ್ಕೊಂಡಾದ್ರೂ ಯಾರೂ ಮಾತಾಡ್ತಾ ಇಲ್ಲ. ಎಲ್ಲರೂ ಸ್ಟ್ಯಾಂಡರ್ಡಿಟಿ ಆಫ್ ದ ಬಿಲ್ಡಿಂಗ್ ತೋರಿಸ್ತಾರೆ, ಅದು ದೊಡ್ಡದು ಗೇಟ್ ಕಲರ್ ಇರಬೇಕು. ನೋ,
ಕ್ವಾಲಿಟಿ ಆಫ್ ಎಜುಕೇಷನ್ ಇದ್ದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತ್ಯೇಕಿಸಿ ಹೇಳಬೇಕಾದ್ರೆ KAS ಅಂತಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಜನರಿಗೆ ಗೊತ್ತಿದೆ. ಈ ಹಿಂದೆ ಏನಿತ್ತು KAS ಅಂದರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಿದ್ರು. ಬಿಕಾಸ್ ಹೈಯೆಸ್ಟ್ ನಂಬರ್ ಆಫ್ IAS, IPS, KAS ಅಧಿಕಾರಿಗಳು ಇಲ್ಲಿಂದ ಹೋಗಿರ್ತಕ್ಕಂಥ ಇತಿಹಾಸ ಇದೆ. ಈಗ ಮತ್ತೆ ಇನ್ನೊಂದು ಬೇಜಾರಿನ ಸಂಗತಿ ಅಂದರೆ ನಾವು ಮುಳ್ಬಾಗ್ಲಿಂದ ಬಂದಿರ್ತೀವಿ, ನಮ್ಮ ಶಾಸಕರು ಇದ್ದಾರೆ, ಮತ್ತೊಬ್ರು ಎಲ್ಲರೂ ಇದ್ದಾರೆ. ನಮ್ಮ ಕೆಲಸ ಮಾಡೋರಲ್ವ ಅವರು, ದೇ ಆರ್ ನಾಟ್ ಅಪ್ಪರ್ ಎಬವ್. ನಾವು ಸಾರ್ವಜನಿಕರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ನಮ್ಮ ಸೇವಕರು ನಮಗೆ ಕೆಲಸ ಮಾಡಬೇಕಾಗಿರೋರಿಗೆ ಮಾರ್ಗದರ್ಶನ ಇವತ್ತು ನಮ್ಮಂಥವ್ರು ಕೊಡುವಂಥ ದಾರಿದ್ರ್ಯತೆ ಇವತ್ತು ನಮಗೆ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಮುಳಬಾಗಿಲಿನಲ್ಲಿ DVG ಶಾಲೆ ಅಂತ ಇದೆ. DVG ಶಾಲೆ ಹೆಣ್ಣು ಮಕ್ಕಳಿಗೆ ಅಂತ ಪ್ರತ್ಯೇಕಿಸಿ ಇರ್ತಕ್ಕಂಥ ಒಂದೇ ಒಂದು ಶಾಲೆ. ಆದರೆ ಅಲ್ಲಿ ಶಾಸಕರಿದ್ದಾರೆ, ಇಲ್ಲಿ DDPA ಇದ್ದಾರೆ, ನಂತರ DVG ಅವ್ರನ್ನ ನಾವು ಎದೆಯಲ್ಲಿ ರಕ್ತದ ಕಣಕಣದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಅಂಥದ್ರಲ್ಲಿ ಅದನ್ನು ಕೋ ಎಜುಕೇಷನ್ ಯಾರ ಪರ್ಮಿಷನ್ ಇಲ್ಲದೆ ಅನಧಿಕೃತವಾಗಿ ಮಾಡ್ತಾ ಇರೋದು ಇಟ್ ಈಸ್ ಎವಿಡೆಂಟಲಿ ನಾನು ತುಂಬ ಬೇಜಾರಿನ ಸಂಗತಿಯಲ್ಲಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆನೇ ಗಮನ ಕೊಡ್ತಾ ಇಲ್ಲ. ಇನ್ನು ಉಡಾಫೆ ಮಾತುಗಳಾಡುವಂಥದ್ದು, ನಾವು ಕೊಡುವಂಥ ಟ್ಯಾಕ್ಸ್ನ ತೊಗೊಂಡು ನಿಯತ್ತಿದ್ರೆ ಕರೆಕ್ಟಾಗಿ ದುಡಿಬೇಕು. ಇಲ್ಲ ಅಂತಂದರೆ ದೇ ಶುಡ್ ರಿಸೈನ್ ಆ್ಯಂಡ್ ಯುವಕರಿಗೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕು ಪ್ಲೀಸ್. ಅಂದರೆ ಸಾಕಷ್ಟು ಹೋರಾಟಗಳು, ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕಂದ್ರೆ ಇವತ್ತು ಬೀದಿಗಿಡಿದು ಹೋರಾಟ ಮಾಡಬೇಕು. ನೀವು ಕೂಡ ಅಷ್ಟು ಹಲವು ಬಾರಿ ಹೋರಾಟ ಮಾಡಿದ್ರೆ ಏನಾದರೂ ಪ್ರತಿಫಲ ಸಿಕ್ಕಿದೆಯಾ? ಅಟ್ಲೀಸ್ಟ್ ಏನಾದರೂ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆಯಾ ನಿಮ್ಮ ಹೋರಾಟ ಅಂತ? ಸರ್, ಹಿಂದೆ ನಮ್ಮ KGF ಅಲ್ಲಿ ಭಕ್ತವತ್ಸಲಂ ಅಂತೇಳಿ ಶಾಸಕರಿದ್ದಾಗ 103 ತಮಿಳು ಶಾಲೆ ಇತ್ತು. ಅವತ್ತು ಒಂದಿಷ್ಟು ಹೋರಾಟ ಮಾಡಿ ಅವರ ಮುಖಾಂತರ ಒಂದು 2-3 ಕೇಸ್ಗಳು ಹಾಕ್ಸ್ಕೊಂಡಾಗ ಅವರೇ ತಮಿಳು ಶಾಲೆಯನ್ನು ಮುಚ್ಚಿಸಿ ಕನ್ನಡ ಶಾಲೆಗಳು ಪ್ರಾರಂಭ ಆಯಿತು. ಇವತ್ತು ಬಹುತೇಕವಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವಂತಕ್ಕೆ ಯಾಕೆ ತಲುಪ್ತಾ ಇದೆ ಅಂದರೆ ನಮ್ಮ ವ್ಯವಸ್ಥೆ ಕಾರಣ ಏನಂತಂದರೆ, ನಮ್ಮ ಮಧ್ಯಮ ವರ್ಗ ಆಗಿರ್ಬೋದು, ತಳ ಸಮುದಾಯದ ವರ್ಗದ ಜನರು ಸರ್ಕಾರಿ ಶಾಲೆಗೆ ಏನು ಮಕ್ಕಳು ಸೇರಿಸ್ತಾ ಇದ್ದಾರೆ, ಅಲ್ಲಿ ವ್ಯವಸ್ಥೆ ಏನು ಕಾಣ್ತಾ ಇದೆ ಅಂದರೆ 26 ಜನ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರು ಅಂತ ಸರ್ಕಾರದಿಂದ ಕೊಡ್ತಾರೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಖಾಸಗಿ ಶಾಲೆಯಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬ ಶಿಕ್ಷಕರು ಇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಒಟ್ಟಾರೆ 26 ಮಕ್ಕಳಿಗೂ 1ರಿಂದ 4ನೇ ತರಗತಿ ಆಗಿರ್ಬೋದು, ಕೆಲವು ಹಳ್ಳಿನಲ್ಲಿ 1ರಿಂದ 7ನೇ ತರಗತಿ ಆಗಿರ್ಬೋದು, 26 ಜನ ಒಬ್ಬ ಶಿಕ್ಷಕರಾಗ್ತಾರೆ. ಅದ್ರ ಜೊತೆಯಲ್ಲಿ ಸರ್ಕಾರಿ ಏನಾದರೂ ಕಾರ್ಯಕ್ರಮ ಬಂದಾಗ, ಏನಾದ್ರೂ ಸೆನ್ಸಸ್ ಏನಾದರೂ ಮಾಡಬೇಕು ಅಂತ ವಿಚಾರ ಬಂದಾಗ ಆ ಟೀಚರ್ಸ್ನ ಹಾಕ್ತಾರೆ. ಆಮೇಲೆ ಮೂಲಭೂತ ವ್ಯವಸ್ಥೆಗಳು ಹಾಳಾಗ್ತಾ ಇದೆ. ಆಮೇಲೆ ಪಠ್ಯಪುಸ್ತಕಗಳು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಈ ವ್ಯವಸ್ಥೆ ಮೂಲ ಕಾರಣ ಇದಕ್ಕೆ. ಇದೆಲ್ಲ ಸರಿಪಡಿಸೋದಾದರೆ ತಾನಷ್ಟು ತಾನೇ ಮಕ್ಕಳು ಸೇರಿಸ್ತಾರೆ. ಸಾಕಷ್ಟು ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹೇಗಿದೆ ಕಂಡೀಷನ್ಸು? ಅಟ್ಲೀಸ್ಟು ಶಿಕ್ಷಕರು ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಬಿಲ್ಡಿಂಗ್ ಆದರೂ ಕರೆಕ್ಟ್ ಇದೆ. ಯಾಕಂದರೆ ಮಳೆಗಾಲ ಬಂತು ಅಂತಂದರೆ ಯಾವ ಗೋಡೆ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಬಿಲ್ಡಿಂಗ್ಗಳೆಲ್ಲ ಅಟ್ಲೀಸ್ಟ್ ಕರೆಕ್ಟ್ ಆಗಿದೆಯಾ ಸರ್? ಈಗ ಮುಳಬಾಗಿಲು ತಾಲೂಕಲ್ಲಿ ಸುಮಾರು ನಾವೀಗಾಗಲೇ ನಮ್ಮ ಮಾನ್ಯ EO ಅವ್ರಿಗೆ ಮತ್ತು BO ಅವ್ರಿಗೆ ಮನವಿನ ಮಾಡಿದ್ದೀವಿ. ಸುಮಾರು ಶಾಲೆಗಳು ಶಿಥಿಲಾವಸ್ಥೆಗೆ ಬಂದಿದೆ. ಬಿಲ್ಡಿಂಗೇ ಸರಿಯಾಗಿಲ್ಲ ಅಂದಾಗ ಅಲ್ಲಿನ ಜನರು, ಈಗ ಸರ್ಕಾರಿ ಶಾಲೆಗಳಿಗೆ ಸೇರೋರು ಅತಿ ಬಡವರು, ಕಡು ಬಡವರು ಸೇರೋರು, ಮಧ್ಯಮ ವರ್ಗದವರು, ಅವರಲ್ಲಿ ಸೇರಬೇಕಾದ್ರೆ ಅವ್ರಿಗೆ ಬಿಲ್ಡಿಂಗ್ ವ್ಯವಸ್ಥೆನೇ ಸರಿಯಾಗಿಲ್ಲ. ಯಾವಾಗ ಬಿಲ್ಡಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಆವಾಗ ಅವ್ರ ಮಕ್ಕಳನ್ನ ಅಲ್ಲಿ ಸೇರಿಸೋದಕ್ಕೆ ಅವರು ಇಚ್ಛೆ ಪಡೋದಿಲ್ಲ. ಈ ಒಂದು ಮುಖ್ಯ ಕಾರಣದಿಂದ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಬೇಕು ಅಂತಂದರೆ ಸರ್ಕಾರ ಎಚ್ಚೆತ್ಕೊಂಡು ಫಸ್ಟು ಅವ್ರಿಗೆ ಬಿಲ್ಡಿಂಗ್ ವ್ಯವಸ್ಥೆ, ಕಟ್ಟಡ ಕರೆಕ್ಟಾಗಿ ಶಿಥಿಲಾವಸ್ಥೆ ಏನಾಗಿದೆಯೋ ಅದನ್ನು ವ್ಯವಸ್ಥೆ ಮಾಡಬೇಕು. ಮತ್ತು ಅಲ್ಲಿ ಕಾಯಂ ಶಿಕ್ಷಕರನ್ನ ನೇಮಕ ಮಾಡಬೇಕು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 5,500 ಶಿಕ್ಷಕರಿರುವಂಥದ್ದು, ಇನ್ನೂ 1,300 ಸಮಥಿಂಗ್ ಏನೋ ಖಾಲಿ ಪೋಸ್ಟ್ಗಳಿದೆ. ಯಾಕೆ ಅಧಿಕಾರಿಗಳು ಈ ರೀತಿಯಂಥ ಸಮಸ್ಯೆಗಳಾಗ್ತಿದ್ರು ಕೂಡ ಅಷ್ಟೇ ಸಂಬಂಧಪಟ್ಟಂಥವ್ರು ಯಾಕೆ ಗಮನ ಹರಿಸ್ತಿಲ್ಲ? ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿದೆಯಾ ಹೋಗ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಸ್ಟೂಡೆಂಟ್ಸ್ಗೆ ಅಂತ? ಗೊತ್ತಿದೆ ಸರ್, ಯಾಕೆ ಗೊತ್ತಿಲ್ಲ? ಯಾಕಂದರೆ ಕೋಲಾರದಲ್ಲಿ ಏನೇನು ನಡೀತಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕೋಲಾರ ಈಗ ಎಲ್ಲ ಕಡೆ ಡಿಸ್ಟಿಕ್ ಕಡೆಯಿಂದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಕಾಲೇಜುಗಳಲ್ಲಿ ಇವಾಗ ಲೆಕ್ಚರರ್ಸು ಇಲ್ಲ ಸರಿಯಾಗಿ. ಈಗ ವುಮೆನ್ಸ್ ಕಾಲೇಜ್ ಎಕ್ಸಾಂಪಲ್, ಕೋಲಾರದಲ್ಲೇ ವುಮೆನ್ಸ್ ಕಾಲೇಜ್ ಇದೆ, ಅದರಲ್ಲೂ ಲೆಕ್ಚರರ್ಸು ಇಲ್ಲ ಸರಿಯಾಗಿ. ಮತ್ತು ಮಕ್ಕಳನ್ನು ಹೊರಗಡೆ ಕೂತ್ಕೊಳ್ತಿದ್ದಾರೆ. ಈಗ ನಮ್ಮೂರು ಸಣ್ಣ ಹಳ್ಳಿ ವದಲವಾಡಿ ಅನ್ನೋ ಗ್ರಾಮ. ಆ ಗ್ರಾಮದಲ್ಲಿ ಈಗ ನಮ್ಮ ಸ್ಕೂಲೇ ಇಲ್ಲ. ಮಕ್ಕಳೆಲ್ಲಿ ಹೋಗ್ಬೇಕು? 1 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾರೆ, ಅದು ಬಾರನಹಳ್ಳಿ ಅನ್ನೋ ಊರಿಗೆ. ಆ ಊರಲ್ಲಿ ಈಗ ಇನ್ನೂ ಕೆಲವರು ಇದ್ದಾರೆ ಸೇರೋರು. ಆ ಶಾಲೆನೇ ಇಲ್ಲ ಅಂದರೆ ಇನ್ನು ಸ್ಕೂಲ್ ಎಲ್ಲಿಂದ ಬರುತ್ತೆ? ಇನ್ನು ಮಕ್ಕಳೆಲ್ಲ ಎಲ್ಲಿ ಸೇರ್ತಾರೆ? ಇನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲೇ ಹಾಕಬೇಕು. ಪ್ರೈವೇಟ್ಗಳಲ್ಲಿ ಹಾಕಬೇಕು ಅಂದ್ರೂ ಮಧ್ಯಮ ವರ್ಗದವ್ರಿಗೆ ಆಗೋದಿಲ್ಲ. ಇನ್ನು ಹೇಳಬೇಕಂದ್ರೆ ಇನ್ನು ಬಸ್ಸು ಖಾಸಗಿ ವ್ಯಾನ್ಗಳಿಗಾಗಲಿ ಕಟ್ಟೋದಕ್ಕೆ ಆಗೋದಿಲ್ಲ. ನಾವು ಯಾವುದೇ ಒಂದು ಹೋರಾಟ ನಮ್ಮ ಹಕ್ಕುಗಳಿಗೋಸ್ಕರ ಅಂತ ನಾವು ಮಾಡಿದಾಗ ಸಿಗುವಂತಹ ಒಂದು ಸಮಾಧಾನ ಅಂತಂದರೆ ಮಾಡ್ತೀವಿ, ಭರವಸೆ ಅನ್ನುವಂಥದ್ದು ಒಂದೇ. ಈಗಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಭರವಸೆಯಲ್ಲೇ ಬದುಕ್ತಿದ್ರ ಜನ ಅಂತ. ಸರ್, ಏನು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆದಂಥ
ದಿವಂಗತ ಕೆ ಸಿ ರೆಡ್ಡಿ ಅವರ ಹುಟ್ಟೂರಾಗಿರುವಂಥ ಏನು ಕ್ಯಾಸಂಬಳ್ಳಿ ಹೋಬಳಿಯ ನಾಗಲಹಳ್ಳಿ ಗ್ರಾಮದಲ್ಲಿ ಸುಮಾರು 40 ಮನೆಗಳಿರುತ್ತೆ. ಅಲ್ಲಿ ಇವತ್ತಿಗೂ ಶಾಲೆಯನ್ನು ಮುಚ್ಚಿ 15 ವರ್ಷ ಕಳೆದಿದೆ. ಇದಕ್ಕಿಂತ ಕೂಡ ನಾವು ಅಲ್ಲಿ ಹೋರಾಟ ಮಾಡಿಬಿಟ್ಟು ಸುಮಾರು 15 ಜನ ಮಕ್ಕಳು ಓದಿದ್ದಾರೆ. ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿಬಿಟ್ಟು ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಸಹ ಹೋರಾಟ ಮಾಡಿದ್ರು ಸಹ ಇದುವರೆಗೂ ಅಲ್ಲಿ ಶಾಲೆ ಮುಚ್ಚಿದೆ, 15 ವರ್ಷ ಕಳೆದಿದೆ. ಯಾಕಂದರೆ ಸರ್ಕಾರಗಳು ಸರ್ಕಾರ ಕೆಲಸ ಗಿಟ್ಸ್ಕೊಳ್ತಾರೆ, ಸರ್ಕಾರದಿಂದ ಸಂಬಳ ತಗೊಳ್ತಾರೆ. ಸರ್ಕಾರಿ ಕೆಲಸದಲ್ಲಿ ಇರ್ತಾರಲ್ಲ ಶಿಕ್ಷಕರೇ ತನ್ನ ಮಕ್ಕಳನ್ನ ಹೋಗ್ಬಿಟ್ಟು ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಅಂಥ ದುರ್ದೈವ ಸಂಘಟನೆ ನಮ್ಮ ಒಂದು ರಾಜ್ಯದಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿ ಏನು ಮಕ್ಕಳನ್ನ ಸರ್ಕಾರಿ ಕೆಲಸ ಯಾರು ಇರ್ತಾರೋ ಅವ್ರ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬಿಟ್ರೆ ನಿಜ ಇದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಏನಂದರೆ KGF ತಾಲೂಕಲ್ಲಿ ಸುಮಾರು ಬಂಗಾರ ತಿರುಪತಿಯಲ್ಲಿ ಕೂಡ ಸರ್ 80 ಜನ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ 4 ಜನ ಶಿಕ್ಷಕರು ಮಾತ್ರ ಇದ್ದಾರೆ. 80 ಜನ ವಿದ್ಯಾರ್ಥಿಗಳು ಸೇರಿದ್ರು ಕೂಡ ಇವಾಗ ನೆಕ್ಸ್ಟ್ ಇಯರ್ ಬಂದಾಗ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಕಡಿಮೆ ಆಗುತ್ತೆ, ಯಾಕಂದರೆ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಸಿದ್ದಾಡಿನ ಗ್ರಾಮದಲ್ಲಿ ಸರಿ ಸುಮಾರು ಒಂದು 5 ಜನ ಇದ್ದಾರೆ ಅಷ್ಟೇ, ಶಿಕ್ಷಕರು ಒಬ್ಬರು ಇದ್ದಾರೆ. ಈ ಥರ ಪರಿಸ್ಥಿತಿಗಳಿದೆ. ಏನು ಹೇಳ್ತೀರಾ ನಿಮ್ಮ ಒಂದು ಜಿಲ್ಲೆಯ ಶೈಕ್ಷಣಿಕ ಸಮಸ್ಯೆ ಬಗ್ಗೆ? ಸರ್, ಈ ಶೈಕ್ಷಣಿಕ ಸಮಸ್ಯೆ ನಾವು ಸುಮಾರು ವರ್ಷಗಳಿಂದ ಅನುಭವಿಸ್ತಾ ಬಂದಿದ್ದೀವಿ. ಏನಂತಂದರೆ ಈಗ RTE ಅಂತ ಒಂದು ಕಾನೂನು ಮಾಡಿದ್ದಾರೆ ಸರ್ ನಮ್ಮ ಸರ್ಕಾರ, ಕಡ್ಡಾಯ ಶಿಕ್ಷಣ ಕಾಯ್ದೆ ಅಂತ. ಆ ಕಡ್ಡಾಯ ಶಿಕ್ಷಣ ಕಾಯ್ದೆಯಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಏರಿಯಾದಲ್ಲಿರುವ ಸರ್ಕಾರಿ ಶಾಲೆಯ 3 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಶಾಲೆ ಇರಬಾರ್ದು. 3 ಕಿಲೋಮೀಟ್ರ್ ಆಚೆ ಇರ್ತಕ್ಕಂಥ ಶಾಲೆಗೆ ಅಟ್ರಾಕ್ಟ್ ಆಗುತ್ತೆ ಅಂತ ಇವರೇ ಹೇಳ್ತಾರೆ. ಆ 3 ಕಿಲೋಮೀಟ್ರ್ ಸರ್ಕಾರಿ ಶಾಲೆ ಇರೋ ಕಡೆನೇ ಖಾಸಗಿ ಶಾಲೆಯನ್ನು ಯಾವ ರೀತಿ ಕೊಡ್ತಾರೆ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ ಮಗುನ ಚಿವುಟು ಬಿಟ್ಟು ತೊಟ್ಲು ತೂಗಿಸ್ತಾ ಇದ್ದಾರೆ. ಯಾಕಂದರೆ 99% ಖಾಸಗೀಕರಣ ಆಗ್ತಾ ಇರೋದೇ ರಾಜಕಾರಣಿಗಳಿಂದ. ಒಂದು ಎರಡನೇದು ಏನಂತಂದರೆ 60% ಬೋರ್ಡ್ಗಳಲ್ಲಿ ಎಷ್ಟು ಜನ ರಾಜಕಾರಣಿಗಳದ್ದು ಖಾಸಗಿ ಶಾಲೆಗಳಿದೆ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ? ಸರ್ ಇದೆ ಸರ್, ಆಲ್ಮೋಸ್ಟ್ ಎಲ್ಲರದ್ದು ಇದೆ. ಯಾರ್ಯಾರ್ದಿದೆ? ಅಲ್ಲ, ಆಲ್ಮೋಸ್ಟ್ ನಮ್ಮ ಇವಾಗ ಹೇಳ್ಬೇಕಂದ್ರೆ ನಮ್ಮ MP ನಮ್ಮ MP ಇದಾರಲ್ಲ ಅವ್ರದ್ದು ಇದೆ. ಆಯ್ತಾ, ಅವರು ಇವತ್ತು ಕನ್ನಡಕ್ಕಾಗಿ ಒಂದು ಹೋರಾಟ ಮಾಡಲಿ ಸರ್, ನೋಡೋಣ. ಮಾಡಲ್ಲ. ಖಾಸಗಿ ಶಾಲೆ ಪರವಾಗಿರ್ತಕ್ಕಂಥವ್ರು ಅವರಲ್ಲ. ಇವತ್ತೇನಾದರೂ ನಾವು ಸರ್ಕಾರಿ ಶಾಲೆ ಉಳಿಬೇಕಂದ್ರೆ ನಾವೇ ಹೋರಾಟ ಮಾಡೋದು. ಕನ್ನಡವನ್ನು 60% ನಾಮಫಲಕಗಳಲ್ಲಿ ನೋಡೋದು ಬೇಡ ಸರ್. ನಾವು 90% ಸರ್ಕಾರಿ ಶಾಲೆಗಳನ್ನು ಉಳಿಸಿ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂಥ ಕೆಲಸ ಅಭಿಯಾನ ಮೊದಲು ನಾವು ಸ್ಟಾರ್ಟ್ ಮಾಡಬೇಕು. ನಾವು ಇನ್ನೊಬ್ಬರನ್ನ ಬೆಳೆಸೋದಕ್ಕಿಂತ ನಾವೇ ಅದನ್ನು ಮಾಡಬೇಕು, ಮತ್ತು ಅದನ್ನು ಅವ್ರಿಗೆ ಉತ್ತರವಾಗಿ ಕೊಡಬೇಕು. ಇಲ್ಲಿ ಏನಾಗ್ತಾಯಿದೆ ಅಂದರೆ ನಾವು ಅವ್ರನ್ನ ಪ್ರಶ್ನೆ ಮಾಡಿ ನಾವು ಬೇರೆ ದಿಕ್ಕಿಗೆ ಹೋಗ್ತಾ ಇದ್ದೀವಿ. ಇದನ್ನು ನಿಲ್ಲಿಸ್ಬೇಕು ಸರ್. ಮೇಡಮ್ ಹೇಳಿ, ಈಗ ಬಹುತೇಕ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರೆ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಡೊನೇಷನ್ ಕೊಟ್ಟು ಓದಿಸ್ತಿದ್ರೆ? ಪ್ರೈವೇಟ್ ಸ್ಕೂಲಲ್ಲೇ ಡೊನೇಷನ್ ಕೊಟ್ಟು ಓದಿಸ್ತಾ ಇದ್ದೀವಿ. ಉದ್ದೇಶ ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಉನ್ನತ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ಕೊಂಡ್ಬಂದಿರೋದು. ಅದು ನನಗೆ ಬೇರೆ ಕಡೆ ಹೋದಾಗ ನಾನು ಫ್ರೀಯಾಗಿ ಮಾತಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗೆ ನಾನು ಏನು ಯೋಚನೆ ಮಾಡಿದೆ, ನನ್ನ ಮಗು ಉನ್ನತ ಶಿಕ್ಷಣ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರೈವೇಟ್ ಸ್ಕೂಲ್ಗೆ ಹೋದೆ. ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಶನ್ ಕೊಡಲ್ಲ, ಇಂಗ್ಲಿಷ್ ಕಲ್ಸಲ್ಲ ಅನ್ನೋದು ಡಿಸೈಡ್ ಆಗ್ಬಿಟ್ಟಿದ್ದೀರಿ ಎಲ್ಲರೂ? ನಿಜ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಊರಲ್ಲಿರುವಂಥ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೂ ಮಕ್ಕಳಿದ್ದಾರೆ, ಇಬ್ಬರು ಶಿಕ್ಷಕರು ಇದ್ದಾರೆ. ಒಂದೇ ಕೊಠಡಿಯಲ್ಲಿ ಅವ್ರು ಕ್ಲಾಸ್ ಮಾಡಬೇಕಾದ್ರೆ 1ನೇ ತರಗತಿ ಅವ್ರಿಗೆ ಏನು ಪಾಠ ಮಾಡ್ತಾರೆ, 5ನೇ ತರಗತಿ ಅವ್ರಿಗೆ ಏನು ಪಾಠ ಮಾಡ್ತಾರೆ, ಒಂದೇ ಕೊಠಡಿಯಲ್ಲಿ 1ರಿಂದ 5ನೇ ತರಗತಿವರೆಗೂ ಪಾಠ ಮಾಡಬೇಕಾದ್ರೆ ಮಕ್ಕಳು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ, ಯಾರಿಗೆ ಏನು ಪಾಠ ಮಾಡ್ತಿದ್ದಾರೆ? ಅದರೊಟ್ಟಿಗೆ ಇವತ್ತೇನಾಗಿದೆ ಅಂತಂದರೆ ಸರ್ಕಾರಿ ಶಾಲೆ ಬರೀ ಬಡವರು ಮಕ್ಕಳು ಮಾತ್ರ ಹೋಗ್ತಾರೆ ಅನ್ನೋ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಬಡವ್ರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂತ. ಇವತ್ತು ಅಧಿಕಾರದಲ್ಲಿರುವಂಥ IAS KAS ಡಾಕ್ಟರ್ಸು ಲಾಯರ್ಸ್ ಎಲ್ಲ ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲೆ ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ಸರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೋರಾಟದ ಬಗ್ಗೆ ಮತ್ತು ಹೋರಾಟದ ರೂಪರೇಷೆ ಬಗ್ಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥವ್ರಿಗೆ ಏನು ಹೇಳ್ತೀರಾ? ಸರ್, ಈಗಾಗಲೇ ನಾವು ಹೇಳ್ದಂಗೆ
ಎಲ್ರಿಗೂ ನಾವು ಆ್ಯಕ್ಚುಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಹಲವು ಬಾರಿ ನಾವು ಮನವಿ ಪತ್ರಗಳು ಕೊಟ್ಟರು ನಮ್ಮ ಮನವಿ ಪತ್ರ ಕೊಟ್ಟರೆ ಆಗಲ್ಲ ಬಿಡಿ, ಭರವಸೆ ಅನ್ನೋದು ಕೊಟ್ಟೆ ಕೊಡ್ತಾರೆ ಅವ್ರು. ತಗೊಂತಾರೆ, ನಾವು ಈಡೇರಿಸ್ವಿ ಅಂತ ಒಂದು ಮಾತು ಹೇಳ್ಬಿಟ್ಟು ಅದನ್ನು ಎಲ್ಲಿ ಮೂಲೆಯಲ್ಲಿ ಬಿಸಾಕ್ತಾರೋ ಅನ್ನೋದು ನಮಗೂ ಗೊತ್ತಾಗಲ್ಲ ಸರ್. ಸುಮಾರು ಸರಿ ನಾವು ಕೇಳಿದ್ರು ನಾವು ಭರವಸ್ತೀವಿ, ಅದನ್ನು ಆಯಿತು ನಾವು ಈಡೇರಿಸ್ತೀವಿ ಅನ್ನೋ ಮಾತು ಬಿಟ್ಟರೆ ನಮ್ಗೆ ಯಾವುದೇ ರೀತಿಯೂ ಇದುವರೆಗೂ ನಮ್ಗೆ ಎಲ್ಲೂ ಉತ್ತರ ಸಿಗಲಿಲ್ಲ ಸರ್. ಇದಕ್ಕೋಸ್ಕರ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್ ಮುಂದೆ? ಇದೇ ಸಮಸ್ಯೆ ಹಿಂಗೆ ಕಂಟಿನ್ಯೂ ಆಯ್ತು ಅಂದರೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಏನು ನಮ್ಮ ಸರ್ಕಾರಿ ಶಾಲೆಗಳೇನು ಸರ್ಕಾರ ಏನಾದರೂ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ನಮ್ಮ ಎಲ್ಲ ಸಂಘಟನೆಗಳವರು ಇಡೀ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತಾ ಏನು ನಾವು ಸರ್ಕಾರಗಳ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಿ ನಾವು ಧಿಕ್ಕಾರಗಳನ್ನು ಕೂಗುವ ಮೂಲಕ ನಮ್ಮ ಕೆಲಸಗಳನ್ನು ಆಗುವವರೆಗೂ ನಾವು ಸತ್ಯಾಗ್ರಹವನ್ನು ಸಹ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಈಗ ಎಲ್ಲ ಸಂಘಟನೆಯವರು ಹೋರಾಟವನ್ನು ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ನಾಳೆ ದಿನ ಬೀದಿಗೆ ಇಳಿತೀವಿ ಅಂತ ಹೇಳ್ತೀವಿ. ಆ್ಯಸ್ ಎ ಪೋಷಕರಾಗಿ ನೀವು ಹೆಂಗಿರ್ತೀರಾ ಅಂತ? 100% ಕೈ ಜೋಡಿಸಲೇಬೇಕು ಈ ವಿಚಾರದಲ್ಲಿ, ಎರಡನೇ ಮಾತಿಲ್ಲ. ಆದರೆ ಇನ್ನೊಂದು ಮಾತೇನಪ್ಪ ಅಂತಂದರೆ, ಅಧಿಕಾರಿ ವರ್ಗ ಏನಿದೆಯೋ ಸಂಬಂಧಪಟ್ಟ ಇಲಾಖೆಯವರು ಇವಾಗೇನು ತೆಲಂಗಾಣ ಸರ್ಕಾರ ನಿನ್ನೆ ಅನೌನ್ಸ್ಮೆಂಟ್ ಮಾಡಿದೆ, ಲಾಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ. ಏನಂತಂತಂದರೆ ಪ್ರತಿ ತಿಂಗಳಲ್ಲಿ DDP ಆಗಿರ್ಬೋದು, DC ಆಗಿರ್ಬೋದು, AC ಆಗಿರ್ಬೋದು, ಇಲ್ಲ BU ಆಗಿರ್ಬೋದು, ಶಾಲೆಗಳನ್ನು ಏನು ವಿಸಿಟ್ ಮಾಡಬೇಕು ಅಂತೇಳ್ಬಿಟ್ಟು ಏನೋ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶಿಕ್ಷಕರ ಕೊರತೆ ಆಗಿರ್ಬೋದು, ಇದ್ರ ಬಗ್ಗೆ ಏನೋ ಧ್ವನಿ ಎತ್ತಬೇಕು, ಅದನ್ನು ಸರಿಪಡಿಸಬೇಕು ಅಂತೇಳ್ಬಿಟ್ಟು. ಆದರೆ ಅದನ್ನು ಮುಂದುವರಿಸಿದ್ರೆ ಅಂಥದನ್ನು ಕರ್ನಾಟಕದಲ್ಲೂ ಇಲ್ಲೂ ಕೂಡ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಇರ್ತಕ್ಕಂಥ. ಇದು ಕೇವಲ ನೀವು ಹೋಗ್ಬಿಟ್ಟು ಮನವಿ ಪತ್ರ ಕೊಟ್ವಿ ಅಂತಂದರೆ ಇದು ಕ್ಲಿಯರ್ ಆಗುವಂಥ ಸಮಸ್ಯೆ ಅಲ್ಲ. ಸೊ ಹೋರಾಟ ಹೆಂಗಿರುತ್ತೆ ನಿಮ್ಮದು ಅಂತ ಮುಂದೆ? ಸರ್, ಹೋರಾಟ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹೋರಾಟ ಇವತ್ತು ಏನು ಸರ್ಕಾರ ನಡೆಸ್ತಾ ಇದ್ದಾರಲ್ಲ ಅವರು ಮತ್ತು ನಾವಿಲ್ಲಿ ಬಂದಿದ್ದೀವಲ್ಲ, ನಾವೆಲ್ಲ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರ್ತಕ್ಕಂಥದ್ದು. ಇತ್ತೀಚೆಗೆ ಕೂಡ ಖಾಸಗೀಕರಣ ಅಂತ ಆಗಿರ್ತಕ್ಕಂಥದ್ದು. ಆ ಖಾಸಗೀಕರಣಕ್ಕೆ ಹೊಣೆ ಆಗಿರ್ತಕ್ಕಂಥದ್ದು ಸರ್ಕಾರ. ಇವತ್ತು ಅದರಲ್ಲೂ ಕೂಡ ನಾವು ಕೂಡ ಎಡವಟ್ಟು ಮಾಡ್ಕೊಂಡಿದ್ದೀವಿ. ಇವತ್ತು ನಮಗೆ ಸರ್ಕಾರಿ ಉದ್ಯೋಗ ಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಬೇಕು, ಸರ್ಕಾರದಿಂದ ಏನೇ ಒಂದು ಅನುದಾನ ಬೇಕು, ಇವತ್ತು ರೇಷನ್ ಕಾರ್ಡ್ ಬೇಕು. ಆದರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಬೇಡ ಅನ್ನೋಂಥದ್ದು ನಾವು ತಿದ್ಕೊಳ್ಬೇಕು. ನಾವೆಲ್ಲ ಸೇರಿ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕಿದಾಗ ಸರ್ಕಾರಕ್ಕೂ ನಾವೆಲ್ಲ ಎಚ್ಚರಿಕೆ ಕೊಡ್ಬೋದು ಮತ್ತು ನಾವು ಪ್ರಶ್ನೆ ಮಾಡೋರಾಗ್ತೀರಿ. ಯಾವತ್ತು ನಾವು ಪ್ರಶ್ನೆ ಮಾಡೋರು ಆಗೋದಿಲ್ವೋ ಅವತ್ತು ಸರ್ಕಾರ ಉದ್ದಟತನ ತೋರಿಸ್ತದೆ. ಓಕೆ ಸರ್, ಕೊನೆಯದಾಗಿ ಸರ್ ಏನು ಮಾಡಬೇಕು ಅಂತಿದ್ದೀರಿ ಸರ್ ಮುಂದೆ ಎಲ್ಲರೂ ಒಗ್ಗೂಡ್ಕೊಂಡು? ಸರ್, ಎಲ್ಲ ಒಗ್ಗೂಡಿ ಹೋರಾಟ ಮಾಡಬೇಕು ಶಿಕ್ಷಣ ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ. ಆದರೆ ಇವರು ಯಾವ ರೀತಿ ಯಾವುದೇ ದೊಡ್ಡ ಹೋರಾಟಗಳು ಮಾಡಿದ್ರು ಮಣಿಯೋ ರೀತಿ ಕಾಣಿಸ್ತಾ ಇಲ್ಲ ಸರ್ಕಾರಗಳು. ಯಾಕಂದರೆ ಒಂದು ಕೃಷಿ ಕಾಯ್ದೆಯನ್ನು ವಾಪಸ್ ತಗೊಳ್ಳೋದಕ್ಕೆ 1 ವರ್ಷದ ಕಾಲ ಹೋರಾಟ ಮಾಡಬೇಕಾಗಿ ಬಂತು ದೆಹಲಿಯಲ್ಲಿ. ಆದ್ದರಿಂದ ಜನಗಳಿಗೆ ಎಚ್ಚೆತ್ಕೋಬೇಕು ಸರ್. ಸರಿಯಾದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರೆ ಇವಾಗ ಏನು ಇಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ, ಈ ಚರ್ಚೆಗಳು ವಿಧಾನಸಭೆಯಲ್ಲಿ ಆಗಬೇಕು. ವಿಧಾನಸಭೆಯಲ್ಲಿ ವೈಯಕ್ತಿಕ ವಿಚಾರಗಳಿಗಾಗಿ ಚರ್ಚೆಗಳಾಗ್ತವೆ. ಇಲ್ಲಿ ನೋಡಿ ಈ ಥರ ಚರ್ಚೆಗಳಾಗ್ತಾ ಇದ್ದಾವೆ. ಈ ರೀತಿ ಚರ್ಚೆಗಳು ವಿಧಾನಸಭೆಯಲ್ಲಿ ಆದಾಗ ಇದೆಲ್ಲ ವ್ಯವಸ್ಥೆಗಳು ಸರಿ ಹೋಗ್ತವೆ ಸರ್. ಸರ್, ಕೇವಲ ಒಬ್ಬರು ಇಬ್ಬರು ಹೋರಾಟ ಮಾಡಿದ್ರೆ, ಒಂದು ಮನೆಯವರು 2 ಮನೆಯವರು ಹೋರಾಟ ಮಾಡಿದ್ರೆ ಆಗಲ್ಲ ಸರ್. ಇದು ಇಡೀ ತಾಲ್ಲೂಕು ಇಡೀ ಜಿಲ್ಲೆನೇ ಹೋರಾಟ ಮಾಡಿದ್ರೆ 100% ಇದಕ್ಕೊಂದು ಪರಿಹಾರ ಸಿಗುತ್ತೆ. ಇದು ನಿಜ. ಯಾಕೆಂತಂದರೆ ಇವತ್ತು ನಾವು ಸಹ ಬದಲಾವಣೆ ಆಗಬೇಕು. ಯಾಕೆಂತಂದರೆ ನಾವು ಬದಲಾವಣೆ ಹೇಗೆ ಆಗಬೇಕು ಅಂತಂದರೆ, ನಾವು ಸರ್ಕಾರಿ ವ್ಯವಸ್ಥೆನ ಉಳಿಸ್ಕೋಬೇಕಾದ್ರೆ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆನ ಉಳಿಸ್ಕೋಬೇಕಾದ್ರೆ ನಮ್ಮ ಮಕ್ಕಳು ಸಹ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥದ್ದು ಆಗಬೇಕು. ಯಾಕೆಂತಂದರೆ ನಮ್ಮ ಮಕ್ಕಳು ಮಾತ್ರ ಖಾಸಗಿ ಶಾಲೆಯಲ್ಲಿ ಓದಿಸಿ ಬಡವ್ರ ಮಕ್ಕಳು ಮಾತ್ರ ಇದು ಖಾಸಗಿ ಶಾಲೆಯಲ್ಲಿ ಓದುವಂಥ ಸಮಯದಲ್ಲಿ ಪ್ರಶ್ನೆ ಮಾಡೋರೇ ಇಲ್ಲದೆ ಆಗ್ತಾರೆ. ಅಲ್ಲಿ ಏನಾಗ್ತದೆ, SDMC ಅಂತ ಒಂದು ಸಮಿತಿನೂ ಮಾಡ್ತಾರೆ. ಆದರೆ ಅಲ್ಲಿ ಯಾರು SDMC ಸಮಿತಿ ಅಲ್ಲಿ ಶಿಕ್ಷಕ ಬರ್ತಾನಾ ಇಲ್ವಾ ಏನು ಅಂತ ಪ್ರಶ್ನೆ ಮಾಡೋ ಅಧಿಕಾರ ಶಕ್ತಿನೇ ಇಲ್ಲದೆ ಇರುವಂಥವ್ರನ್ನ ಇದು SDMC ಅಧ್ಯಕ್ಷರಾಗಿ ಮಾಡ್ತಾರೆ. ಇಂಥ ಸಮಯದಲ್ಲಿ ಅವನು ಆ ಶಾಲೆಯ ಶಿಕ್ಷಕ ಎಲ್ಲಿ ಕೋಲಾರಲ್ಲಿ ಬಂದು ರಿಯಲ್ ಎಸ್ಟೇಟ್ ಮಾಡೋವಂಥದ್ದು, ಬಡ್ಡಿ ವ್ಯವಹಾರ ಮಾಡೋವಂಥದ್ದು, ಈ ರೀತಿ ಮಾಡಿಕೊಂಡು ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಅಲ್ಲಿನ ಶಾಲೆಗೆ ಮಕ್ಕಳನ್ನ ಸೇರಿಸೋದು ಕಡಿಮೆ ಆಗ್ತಾರೆ. ಅದರಿಂದ ಮುಂದೆ ಏನಾಗ್ತದೆ ಆ ಶಿಕ್ಷಕ ಅಲ್ಲಿಗೆ ಹೋಗೋದು ನಿಲ್ಲಿಸೋತ ಮಕ್ಕಳಿಲ್ಲ ಅಂತೇಳಿ ಶಾಲೆನೇ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ. ಸರ್, ಲಾಸ್ಟಾಗಿ ಸಮಸ್ಯೆಗಳು ತುಂಬ ಜನ ಹೇಳಿದ್ರು ಸರ್. ಇಲ್ಲಿರೋರು ಅಂತವ್ರು ಎಲ್ಲರೂ ಶಿಕ್ಷಣದ ಸಮಸ್ಯೆಗಳು ಹೇಳಿದ್ರು. ಅದಕ್ಕೆ ಪರಿಹಾರ ಹುಡುಕುವಂತ ನಿಟ್ಟಿನಲ್ಲಿ ನೀವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಚಿಕ್ಕದಾಗಿ ಒಂದು ಹೇಳ್ಬಿಡಿ ಸರ್. ಇದಕ್ಕೆ ಕಾರಣಗಳು ಬಂದು, ಮೊದಲನೇದು ನಾವೇ ದುಡ್ಡು ತಗೊತೀವಿ, ಓಟ್ ಹಾಕ್ತೀವಿ. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಹೋಗಿ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡಬೇಕಂತ ಜನಪ್ರತಿನಿಧಿಗಳು ಅವರು ಆ ದುಡ್ಡು ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಒಂದು. ಎರಡನೇದು, ನಮ್ಮ ಮಕ್ಕಳನ್ನ ಮೊದಲನೇದಾಗಿ ನಾವು ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ನನಗಿಬ್ಬರು ಗಂಡು ಮಕ್ಕಳು, ಇಬ್ಬರನ್ನೂ ಸರ್ಕಾರಿ ಶಾಲೆಗೆ ಸೇರಿಸಿದ ತಕ್ಷಣ ಮಾರನೇ ದಿವಸನೇ ಒಂದು ಮಗು ಮೇಲೆ ಮೇಲ್ಛಾವಣಿಯಿಂದ ಒಂದು ಕಿತ್ಕೊಂಡ್ಬಂದು ಇಲ್ಲಿ ಬಿದ್ದು, ನನ್ನ ಮಗುಗೆಲ್ಲ ಪಕ್ಕದಲ್ಲಿದ್ದಂಥ ಮಗುಗೆ ಇಲ್ಲಿ ಕಿತ್ಕೊಂಡು 4 ಹೊಲಿಗೆ ಬಿತ್ತು. ಮಾರನೇ ದಿವಸ ಎಲ್ಲರೂ ಅಲ್ಲಿಂದ TC ತಗೊಂಡು ಹೋಗ್ಬಿಟ್ರು. 3 ಶಾಲೆ ಮುಚ್ಚೋಯ್ತು. ನನ್ನ ಮಗುನ ನಾನು ಅಲ್ಲಿ ಸೇರ್ಸಕ್ಕಾಗುತ್ತಾ?
ಅಲ್ಲಿ ಶೌಚಾಲಯ ಇಲ್ಲ, ಶಿಕ್ಷಕರು 11 ಗಂಟೆಗೆ ಶಿಕ್ಷಕರು ಬರ್ತಾರೆ. ಸುರಕ್ಷತೆ ದೃಷ್ಟಿಯಲ್ಲಿ ಬೇರೆ ಸ್ಕೂಲ್ ಸೇರಿಸ್ತೀರಿ ನೀವು? ಸುರಕ್ಷತೆ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಯಾವ್ದು ಈಗ ಏನಾಗ್ಬಿಟ್ಟಿದೆ, ನಾವು ಎಲ್ಲ ಉಚಿತಗಳು ಖಚಿತಗಳಿಗೆ ಮಾರ್ಕೊಂಡ್ಬಿಟ್ಟಿದೀವಿ ನಾವು. ಅಂದ್ರೆ ನೀವು ಫೈನಲ್ ಆಗಿ ಕೇಳ್ತಿರೋಂಥದ್ದು ನಮ್ಗೆ ಏನು ಬೇಡ, ಏನು ಕೊಡಬೇಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ. ಶಿಕ್ಷಣ, ಆರೋಗ್ಯ 2 ಮಾತ್ರ ಉಚಿತ ಕೊಡಿ, ಇನ್ಯಾವುದು ಬೇಡ. ಇದಿಷ್ಟು ಕೋಲಾರ ಶ್ರೀನಿವಾಸಪುರ. ಈ ಒಂದು ಕೋಲಾರ ಭಾಗದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅಷ್ಟೇ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇರುವಂಥದ್ದು, ನಮಗೇನೂ ಕೊಡಬೇಡಿ, ನೀವು ಗ್ಯಾರಂಟಿಗಳನ್ನು ಕೊಡದಿದ್ರೂ ಕೂಡ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ರೆ ಅಷ್ಟು ಸಾಕು ಅನ್ನುವಂಥ ಒಂದು ಮಾತು ಹೇಳ್ತಿದ್ರೆ, ಒಂದು ವೇಳೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದವರಾಗಿರ್ಬೋದು, ಇದರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿಲ್ಲ ಅಂತಂದರೆ ಇಡೀ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಅಷ್ಟೇ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.